ಕರ್ನಾಟಕ ಮಾಡೆಲ್ನ ಎಲ್ಲ ಕಡೆ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಗರು ಕಾಪಿ ಹೊಡೆದು ಪಾಸ್ ಆದ ಸ್ಟೂಡೆಂಟ್ಸ್ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲೇವಡಿ ಮಾಡಿದ್ದಾರೆ. ನೋಡಿ, ಸರದಿಯಾಗಿ ಈಗ ಕಾಂಗ್ರೆಸ್ನ ಸಚಿವರುಗಳು ನಾಯಕರುಗಳು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಹೇಳಿದ್ದಾರೆ, ಒಂದು ರೀತಿ ಕಾಪಿ ಹೊಡೆದು ಪಾಸ್ ಆಗ್ತಾರಲ್ಲ ಹಂಗೆ ಇವರು ಬಿಜೆಪಿ ಕರ್ನಾಟಕ ಮಾಡೆಲ್ ಅನ್ನ ಎಲ್ಲಾ ಕಡೆ ಅನುಸರಿಸ್ತಾ ಇದ್ದಾರೆ. ಇನ್ನು ಬಿಜೆಪಿಗರು ನಮ್ಮ ಯೋಜನೆಗಳನ್ನ ಕಾಪಿ ಮಾಡಿ ಪಾಸ್ ಆಗಿದ್ದಾರೆ. ನರೇಗಾ ಯೋಜನೆ ಇರಬಹುದು, ಆಧಾರ್ ಕಾರ್ಡ್ ವಿರೋಧವನ್ನ ಮಾಡಿದ್ರು, ಈಗ ಅವರೇ ಎಲ್ಲಾ ಯೋಜನೆಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಈಗೇನ್ ಹೇಳ್ತಾರೆ ಬಿಜೆಪಿಗರು? ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಒಂದು ಕಾಯಕ ಅವರು ಯಾವತ್ತಿದ್ರು ಕೂಡ ಕರ್ನಾಟಕ ಮಾಡೆಲ್ ಅನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನ ಕಾಪಿ ಹೊಡೆದು ಪಾಸ್ ಆದಂತ ಸ್ಟೂಡೆಂಟ್ಗಳವರು. ಈಗ ನಮ್ಮ ನರೇಗಾನ ವಿರೋಧ ಮಾಡಿದ್ರು, ನಮ್ಮ ಆಧಾರ್ ಕಾರ್ಡ್ ಅನ್ನ ವಿರುದ್ಧ ಮಾಡಿದ್ರು, ದೇಶದಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಯೋಜನೆಗಳಿತ್ತು ಅವನ್ನೆಲ್ಲ ವಿರೋಧ ಮಾಡ್ಕೊಂಡು ಬಂದ್ರು. ಈಗ ಅದನ್ನೇ ಫಾಲೋ ಮಾಡ್ತಾರೆ. ಅದರಲ್ಲೂ ಸ್ಪೆಷಲಿ ಈ ಮಹಿಳೆಯರ ಸಬಲೀಕರಣಕ್ಕೆ ಅಂತ ಏನು ನಾವು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಬಹಳಷ್ಟು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ನಡೆಸ್ತಾ ಇದೀವಲ್ಲ, ಸೊ ಇದನ್ನ ಕಾಪಿ ಮಾಡಿ ಕರ್ನಾಟಕ ಮಾಡೆಲ್ ನ ಕಾಪಿ ಮಾಡಿ ಮಧ್ಯಪ್ರದೇಶದಲ್ಲಿ ಇಲೆಕ್ಷನ್ ಗೆದ್ರು, ಕರ್ನಾಟಕ ಮಾಡೆಲ್ ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ರು, ಗ್ಯಾರಂಟಿಗಳಿಗೆ ಮೋದಿ ಅಂತ ಹೆಸರಿಟ್ರು. ಅದೇ ರೀತಿ ಡೆಲ್ಲಿ ಇಲೆಕ್ಷನ್ ಅಲ್ಲಿ ಕೂಡ ಗ್ಯಾರಂಟಿನ ಅನೌನ್ಸ್ ಮಾಡಿ ಅಲ್ಲಿ ಕೂಡ ಗೆದ್ರು. ಈಗ ಬಿಹಾರದಲ್ಲಿ ಮಾಡ್ತಾರೆ. ಆದ್ರೆ ಕರ್ನಾಟಕಕ್ಕೆ ಬಂದಾಗ ನಾಯಕರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 24 ಗಂಟೆ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇರುವಂತ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕ ಮಾಡೆಲ್ ಇಟ್ಕೊಂಡು ಇಡೀ ದೇಶದಲ್ಲಿ ಮೋದಿಯವರು ನೀವು ನಿಮ್ಮ ಬಿಜೆಪಿಯವರು ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಯಾವ ನೈತಿಕತೆ ಇದೆ ಕರ್ನಾಟಕದ ಈ ಯಶಸ್ವಿ ಗ್ಯಾರಂಟಿ ಜನಪ್ರಿಯ ಯೋಜನೆಯನ್ನ ಟೀಕೆ ಮಾಡೋದ್ಲಿಕ್ಕೆ ಅಂತ ಕೇಳ್ತೀನಿ. ನೋಡಿ, ಬಿಜೆಪಿಯವರು ಮಾತನಾಡೋ